29ನೇ ಗುರುಗಳಾಗಿ ಶ್ರೀ 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 ಕೃಷ್ಣನಾರಾಯಣ ತೀರ್ಥ ಸ್ವಾಮಿಗಳು ಪೀಠಾಗೆ ಹತ್ಬಿಟ್ಟಿದ್ದಾರೆ. ಸಾಕ್ಷಾತ್ ಸ್ವಾಮಿನೇ ಕಣೋ. ನೀನೇನಾದ್ರೂ ಸ್ವಾಮೀಜಿ ಆದ್ರೆ ನಮ್ಮ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಗೌರ್ಮೆಂಟ್ ಪ್ರಾಜೆಕ್ಟು, ರೋಡ್ ಕಾಂಟ್ರಾಕ್ಟು, ಸ್ಕೂಲು ಕಾಲೇಜು ಮಾಡಿ ಹಬ್ಬ ಮಾಡ್ಬಿಡ್ಬೋದು. ನಮ್ಮ ಬ್ಲ್ಯಾಕ್ ಎಲ್ಲ ವೈಟ್ ಆಗ್ಬಿಡುತ್ತೆ. ಫ್ರೆಂಡ್ಸ್ ಹೆಸರಲ್ಲಿ ನನ್ನ ಜೊತೆಲಿರೋ ಕಚಡ ನನ್ನ ಮಕ್ಕಳ, ನಿಮ್ಮ ಬ್ಲ್ಯಾಕ್ ವೈಟ್ ಆಗೋದಕ್ಕೆ ನಾನು ಆರೆಂಜ್ ಆಗ್ಬೇಕಾ? 27ನೇ ವಯಸ್ಸಿಗೆ ನನ್ನ ಲೈಫು DTH ಇಂದ DD1 ಆಗ್ತಿದೆ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನೀವು ಉದಾರ ಆಗೋದು ನೋಡ್ತಿದ್ದೀರಾ. ಬೇಜಾರು ಮಾಡ್ಕೊಬಿಡಿ ಬೈ. ಅವ್ರು ಹೇಳ್ದಂಗೆ ಆನೆದು ಕೊಟ್ಬಿಡಿ. ಅವ್ರು ಕೇಳಿದ್ದು ಆನೆನ, ಆನೆ ದೂ ಅಲ್ಲ. ಅರೆ ಅಲ್ಲ ಬೈ, ಅದನ್ನೇ ಕೊಟ್ಬಿಡಿ ಬೈ. ಆನೆ ಲಕ್ಷ ಆಗುತ್ತೆ, ವರ್ಕೌಟ್ ಆಗಲ್ಲ. ಮಠದ್ದು ಮಾತು ತೆಗ್ದಾಕಂಗಿಲ್ಲ ಬೈ, ನಾವೇ ನಂಬ್ತೀವಿ. ನೀವು ನಮ್ದೇ ಹೋದ್ರೆ ಹೆಂಗೇಳಿ? ನಮ್ಮಪ್ಪ ನನ್ನ ಈ ಗಜಕೇಸರಿ ಯೋಗದಲ್ಲಿ ಯಾಕೆ ಹುಡ್ಸುದ್ನು? ಮಗ, ನೀನ್ ಮಠಾನ ಬೇಡ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಮಠಾನೇ ನಿನ್ನ ಬೇಡ ಅನ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೆಂಗೆ? ಶೀಲ ಕಳ್ಕೊಂಡವ್ರನ್ನ ಸ್ವಾಮಿ ಮಾಡಲ್ಲ ಕಣೋ. ಕೆಲವ್ರದ್ದು ಸ್ವಾಮೀಜಿ ಆದ್ಮೇಲೆ ಸಿಡಿ ಬರುತ್ತೆ, ನಿಂದು ಸ್ವಾಮಿ ಆಗಕ್ಕೆ ಮುಂಚೆನೇ ಸಿಡಿ ಬರುತ್ತೆ. ಫೇಸ್ಬುಕ್ ಅಲ್ಲಿ ಇದ್ದೀರಾ? ನೀರು ಕುಡಿಬೋದಾ? ನೀರೇನು, ವಿಸ್ಕಿನೂ ಕುಡಿಬಹುದು. ಇಲ್ಲ, ನಾವು ಎಲೆಕ್ಷನ್ ಟೈಮ್ ಮಾತ್ರ ಕುಡಿಯೋದು. ಯಾಕೆ? ಅದು ಎಲ್ಲ ಬಲ್ಲನ್ ಮಕ್ಳು ನಿಂತಿರ್ತಾರೆ ನೋಡಿ, ಯಾರಿಗೆ ಓಟ್ ಹಾಕೋದು ಅಂತ ಗೊತ್ತಾಗದೆ ಕನ್ಫ್ಯೂಷನ್ ಅಲ್ಲಿ ಕುಡಿದು ಬಿಡ್ತೀವಿ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ, ಕರೆಕ್ಟ್ ಆಗಿ ವೋಟ್ ಹಾಕಿ. ನೀವು ಎಷ್ಟು ಸಲ ವೋಟ್ ಹಾಕಿದ್ದೀರಾ? ಫಸ್ಟ್ ಟೈಮ್. ವೋಟರ್ ಐಡಿ ತಂದಿದ್ದೀರಾ? ವೋಟರ್ ಐಡಿನ ಏನ್ ಬೇಕು ಸರ್? ಈ ಗಜೇಂದ್ರನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ? ನೋಡಕ್ ಅದೇನು ಉದಯ ಟಿವಿನೇನೋ? ನಾನು ಟಿವಿ ನೋಡ ಹಾಳಾಗ್ತೀನಿ ಅಂತ ನಮ್ಮನೇಲಿ ಕೇಬಲ್ಗೆ ತೆಗೆಸ್ಬಿಟ್ಟವ್ರೆ ಸರ್. ಹಾಳಾಗಕ್ಕೆ ಇನ್ನೇನೋ ಉಳಿಸಿದ್ಯಾ? ಯಾವ ಊರೋ ನಿಮ್ದು? ಇಲ್ಲಿ ಪಕ್ಕದೂರು ಸರ್. ಆಟೋಲ್ ಹೋದ್ರೆ 50 ರೂಪಾಯಿ. ನಮ್ಮ ಊರಲ್ಲಿ ಪೊಲೀಸ್ ತುಂಬಾ ಸ್ಟ್ರಿಕ್ಟ್, ಅದಕ್ಕೆ ಇಲ್ಲಿಗೆ ಬಂದ್ವಿ. ಹಾಗಾದ್ರೆ ಈ ಗಜೇಂದ್ರ ಸ್ಟ್ರಿಕ್ಟ್ ಅಲ್ಲ, ಸಡೆ ನನ್ನ ಮಗ ಅಂತ ನಿನ್ ಭಾವನೆ. ಸರ್ ಹಂಗಲ್ಲ ಸರ್. ಏರೋಪ್ಲೇನ್ ಎಕ್ಕಿಸ್ತೀನಿ, ನೀವು ಲೈಫ್ ಅಲ್ಲಿ ಮಂಚ ಎಕ್ಕಂಗಿಲ್ಲ. ಮಗ ರಾಜೇಶ್ ಅವರೇ, ನಮ್ಮ ಮಠದ ಮುಂದಿನ ಗುರುಗಳು ಬಂದಿದ್ದಾರೆ ನೋಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಅಲ್ಲ, ಅದು ಎಂತ ಕಾಲ್ಗುಣ ಸ್ವಾಮಿ ನಿಮ್ದು. ಈ ರೋಡ್ಗೆ ಕಾಲ್ ಇಡ್ತಿದ್ದಂಗೆ ಇಂತ ದಂಧೆಗಳೆಲ್ಲ ಬೆಳಕಿಗೆ ಬಂತು. ಧನ್ಯೋಸ್ಮಿ ಸ್ವಾಮಿಗಳೇ. ಮಗ, ಇವ್ರಿಗೆ ಹೇಳೋ ನಾವು ನಿನ್ ಫ್ರೆಂಡ್ಸು ಅಂತ. ಇವ್ರ ಅಲ್ಕಾ ನನ್ನ ಮಕ್ಕಳು ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂತಿದ್ದಂಗೆ ಮಿನಿಸ್ಟ್ರು ಗೊತ್ತು, ಸ್ವಾಮಿಗಳು ಗೊತ್ತು ಅಂತಾರೆ. ಅವ್ರನ್ನ ನಾನ್ ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ ಗುರುಗಳೇ. ನನ್ನ ಮರಿಬೇಡಿ. ಗಜೇಂದ್ರ 2 ಸ್ಟಾರ್. ರಾಮ ಅಣ್ಣ, ಮೆತ್ತಿಗೆ ಮೆತ್ತಿಗೆ. ಇವನ್ಗೆ ಯಾಕೋ ನಿನಗಿಂತ ಜಾಸ್ತಿ ಹೊಡೆದಿದ್ದಾರೆ? ಮಠದು ಮುಂದಿನ ಸ್ವಾಮೀಜಿಗಳಿಗೆ ಮಗ ಮಚ್ಚ ಅಂತ ಕರಿತೀಯ ಅಂತ ಹಾಕೊಂಡು ನಾಯಿಗೆ ಹೊಡೆದಂಗೆ ಹೊಡೆದ್ಬಿಟ್ರು ಭಯ. ತುಂಬಾ ನೋವಾಗ್ತಿದ್ಯೇನೋ? ಹೌದು ಸ್ವಾಮಿಗಳೇ. ಅಯ್ಯ, ಬಿಟ್ಟ ಅಂದ್ರೆ ಫ್ರೆಂಡ್ಸ್ ಆಗಿ ನೀವುಗಳಿಂದ ನಿನ್ ಕರೆದ್ರೆ ಹೆಂಗೋ? ಇನ್ ಮಾಡ್ದವ್ರು ಬಿಡ್ತಾರಾ? ಬೇರೆ ಏನಾದ್ರು ಐಡಿಯಾ ಕೊಡ್ರು, ಇಲ್ಲ ನನ್ನ ಸ್ವಾಮಿ ಮಾಡ್ಬಿಡ್ತಾರೆ. ಇದೀಗ ಬಂದ ಸುದ್ದಿ. ಮೈಸೂರಿನ ತ್ರಿವೇಣಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ದರೋಡೆ ಮಾಡಿದ್ದ ಕಳ್ಳರು 10 ಲಕ್ಷ ಹಣ ಮತ್ತು 2 ಕೆಜಿ ಚಿನ್ನದೊಂದಿಗೆ ಸೆರೆ ಸಿಕ್ಕಿದ್ದಾರೆ. ಇವರುಗಳು ಕಳೆದ ವಾರ ದರೋಡೆ ಮಾಡಿ ತಲೆಮರೆಸಿಕೊಂಡಿದ್ದರು. ಆರೋಪಿಗಳನ್ನು ಮಂಜುನಾಥ್, ಸುರೇಶ್, ಸೂರಿ ಹಾಗೂ ಪದ್ಮನಾಭ ಎಂದು ಗುರುತಿಸಲಾಗಿದೆ. ಹಲೋ ಹಲೋ, ಪೊಲೀಸ್ ಸ್ಟೇಷನ್? ಹೌದು, ಒಂದು ನಿಮಿಷ ಇರಿ, ಪೊಲೀಸ್ನವ್ರು ಕೊಡ್ತೀನಿ. ಸಾರ್
ಫೋನು. ಹಲೋ, ಹೆಡ್ ಕಾನ್ಸ್ಟೇಬಲ್ ರಾಮಣ್ಣ ಸ್ಪೀಕಿಂಗ್. ರಮಣ, ಏನಣ್ಣ ನೀನು 80,000 ರೂಪಾಯಿ ಇಸ್ಕೊಂಡು 6 ತಿಂಗಳಾಯ್ತಾರಣ್ಣ. ಅಸ್ಲು ಇಲ್ಲ, ಬಡ್ಡಿನೂ ಇಲ್ಲ, ಕೈಗೆ ಸಿಗಲ್ವಣ್ಣ. ರಮಣ, ಮುತ್ತೂಟ್ ಫೈನಾನ್ಸ್ ಬ್ಯಾಂಕಲ್ಲಿ ದರೋಡೆ ನಡೀತಿದೆ. ನೀನು ಆರಾಮಾಗಿ ಬಾ, ನಾವು ಇಲ್ಲೇ ಇರ್ತೀವಿ. ಈ ಸಲ ಪ್ರಮೋಷನ್ ಗ್ಯಾರಂಟಿ. ಪ್ರಮೋಷನ್ ಸಿಕ್ಕಿದ್ಮೇಲೆ ನಾನು ಅಸ್ಲು ಬಡ್ಡಿ ಕೊಟ್ಬಿಡೋಣ ಪ್ಲೀಸ್ ಕಾಣ. ಓಕೆ ಓಕೆ, ಬಾಣ ಬೇಗ ಬಾಣ. ನಮ್ದಕ್ಕೆ ಒಂದು ಡೌಟು. ಮಗಳು, ನೀವು ಜೈಲ್ಗೆ ಹೋಗಿ ಸ್ವಾಮೀಜಿ ಆಗೋದನ್ನ ತಪ್ಪಿಸ್ಕೊಂತೀರಾ, ಆಚೆಗೆ ಬಂದು ಮದ್ವೆನೂ ಆಗ್ತೀರಾ. ಆದ್ರೆ ನಮ್ ಕತೆ ಕರೆಕ್ಟು. ಅಯ್ಯೋ ಕಚಡ ನನ್ನ ಮಕ್ಕಳ. ಶೀಲಾ ಆಂಟಿ ಹತ್ರ ಶೀಲಾ ಕಳ್ಕೊಳಕ್ ಹೋದ ಕರೀದೇ ಇದ್ರು ಬಂದ್ರಿ. ಮುಚ್ಕೊಂಡು ಬಂದ್ರ ಕಟ್ಟಿ ಕಟ್ಟಿ. ಏನ ಪಾಪ ಇಷ್ಟೊತ್ತಾರು ಯಾರೋ ಕೆಲಸ ಮಾಡ್ತಾ ಇದಾರೆ ಕಣ. ಕೆಲಸ ಮಾಡ್ತಾರ? ಅಯ್ಯೋ ಗೂಬೆ ನನ್ನ ಮಗನೇ, ಅವ್ರು ನಿಜವಾದ ಕಳ್ರು. ಬಾಸ್, ಯಾರ ನೀವು? ಏಯ್ ಟೆನ್ಷನ್ ಆಗ್ಬಿಡಿ, ನಾವು ಕಳ್ರೆ. ನಮ್ನ ನಿಮ್ ಜೊತೆ ಸೇರ್ಸ್ಕೊಳ್ಳಿ. ಅಯ್ಯ ನನ್ನ ಮಕ್ಕಳ, ಮೆತ್ತಗಣ ಮೆತ್ತಿಗೆ. 1 ವರ್ಷದಿಂದ ಸ್ಕೆಚ್ ಹಾಕೊಂಡು ಕಳ್ತನ ಮಾಡ್ತಾ ಇದ್ದೀನಿ. ನಿನಗ್ ಶೇರ್ ಕೊಡಕ್ಕಾಯ್ತದ? ಏ ಶೇರ್ ಗೀರೆಲ್ಲ ಏನು ಬೇಡ ಬಾಸ್. ಪೊಲೀಸ್ ಬರೋವರೆಗೂ ನಮ್ಮನ್ನು ಜೊತೆ ಇಟ್ಕೊಂಡು ಮೇಂಟೈನ್ ಮಾಡಿ, ಅಷ್ಟ್ ಸಾಕು. ಬೈ, ಪೊಲೀಸಿಗೆ ನಾವೇ ಫೋನ್ ಮಾಡಿದಂತೀನಿ. ಅಯ್ಯ ನನ್ನ ಮಕ್ಕಳ, ಇವೆಲ್ಲ ತಗ್ಲಾಕ್ಸಂಗ್ ಕಾಣಿಸ್ತಾರೆ. ನೋಡ್ಕತೀನಿ ಕಣ ದಿನ, ನೋಡ್ಕತೀನಿ. ಮೆಜೆಸ್ಟಿಕ್ ಅಲ್ಲಿ ನನ್ ದೊಡ್ಡ ಕಟೌಟ್ ನಿಲ್ಸಿರ್ತಾರ, ಅದನ್ನೇ ನೋಡ್ಕೋ ಹೋಗ. ಅಬ್ಯೋಳೆ ಫಸ್ಟ್ ಟೈಮ್ ಪೊಲೀಸರು ಕರೆಕ್ಟ್ ಟೈಮಿಗೆ ಬಂದಿದ್ರಲ್ಲ, ಏನಿದ್ರು ಗುಟ್ಟು? ಬ್ಯಾಂಕಿನ ಸಿಬ್ಬಂದಿಯ ಪ್ರಜ್ಞೆ ತಪ್ಪಿಸಿ ಬ್ಯಾಂಕ್ ಅನ್ನ ದರೋಡೆ ಮಾಡ್ತಾ ಇದ್ದಾಗ ಸರಿಯಾದ ಸಮಯಕ್ಕೆ ನಮ್ಮ ಶ್ರೀಕೃಷ್ಣ ಅವರು, ಗುರುಗಳೇ ಸ್ವಲ್ಪ ಮುಂದೆ ಬನ್ನಿ, ನಮ್ಮ ಶ್ರೀ ಕೃಷ್ಣ ಅವರು ನಮಗೆ ಸರಿಯಾದ ಸಮಯಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ನಾವು ಕಳ್ಳರನ್ನ ಹಿಡಿಯೋದಕ್ಕೆ ಬಹಳ ಅನುಕೂಲ ಆಯಿತು. ಶಂಕರ ನಾರಾಯಣ ಮಠದ ಮುಂದಿನ ಗುರುಗಳು ಎಂದು ಹೇಳಲಾಗುತ್ತಿರುವ ಶ್ರೀಯುತ ಕೃಷ್ಣರವರು ಸೂಪರ್ ಕಪ್ ಸೋಮಶೇಖರ್ ಅವರಿಗೆ ಸೂಕ್ತ ಸಮಯದಲ್ಲಿ ಮಾಹಿತಿಯನ್ನು ನೀಡಿ ಈ ಕಾರ್ಯಾಚರಣೆಯನ್ನು ಬೈ, ನಾವಿವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಯಾರ ಕೈಗೂ ಸಿಗದಿರೋ ಜಾಗಕ್ಕೆ. ಬೈ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಬೈ? ಮನೇಲಿ ಬೇರೆ ಹೇಳಿ. ಇಲ್ಲೇ ಇದ್ರೆ ಸ್ವಾಮಿ ಮಾಡಕ್ ಬಿಡ್ತಾರೆ. ಊರ್ ಬಿಟ್ಟು ಓಡಾಡೋಣ ಬಂದ್ರ. ಹುಟ್ಟು ಉಚಿತ, ಸಾವು ಖಚಿತ. ಈ ಮಠದ 29ನೇ ಗುರುವಾಗಿ ಪೀಠ ಅಲಂಕರಿಸಲು ನೀನು ಸಿದ್ಧನಾಗಬೇಕು. ಅದು ಆಗದ ಪಕ್ಷದಲ್ಲಿ ತಪ್ಪು ಕಾಣಿಕೆಯಾಗಿ ಮಠಕ್ಕೆ ನೀನು ಒಂದು ಆನೆಯನ್ನು ಕೊಡಬೇಕು. ಲೋ, ನಿಮ್ಮ ಮಾವ ಯಾರೋ ಫಾರೆಸ್ಟ್ ಆಫೀಸರ್ ಇದ್ದಾನೆ ಅಂತಿದ್ದಲ್ಲ, ಯಾವ ಕಾಡಲ್ಲಿ ಇರ್ತಾನ ಅವನು? ಬಂಡೀಪುರಲ್ಲಿ ಇದ್ದ, ಇವಾಗ ಯಾವ ಕಾಡಲ್ಲಿದ್ದಾನೋ ಯಾವನಿಗೆ ಗೊತ್ತು. ನೋಡಮ್ಮ, ನಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಆಗಲ್ಲ. ನಾನಂತೂ ಒಂದು ಜೊತೆ ಮಾತೇ ಆಡಲ್ಲ. ಫ್ಯಾಮಿಲಿ ಪ್ರೆಸ್ಟೀಜ್. ಫ್ಯೂಚರಲ್ಲಿ ನನ್ನ ಫ್ಯಾಮಿಲಿನೇ ಇಲ್ದಿರಂಗ ಆಗ್ತಿದೆ. ನಿನಗೆ ಫ್ಯಾಮಿಲಿ ಪ್ರೆಸ್ಟೀಜ್? ನಮ್ಮ ತಾತನ ಮಾತು ಮಾತ್ರ ಕೇಳೋದು. ನಮ್ಮ ತಾತ ಯಾರ ಮಾತು ಕೇಳಲ್ಲ. ನಿಮ್ಮ ತಾತನಿಗೇನು ವೀಕ್ನೆಸ್ಸೇ ಇಲ್ವಾ? ಅದೇನು ಊರು ಬಿಟ್ಟು ಕಾಡ್ಗೆ ಹೊರಟಿದ್ದೀರಿ? ಅದು ಯೌವನದಲ್ಲಿ? ಅದು ನಮ್ಗೆ ವೈಲ್ಡ್ ಲೈಫ್ ಬಗ್ಗೆ ತುಂಬಾ ಇಂಟ್ರೆಸ್ಟ್. ಕಾಡ್ಗೋಗಿ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅಂತ. ನೀವೇ ಕಾಡು ಪ್ರಾಣಿಗಳ ತರ ಇದೀರಿ. ಆ ಲೆಟರ್ಗೊಂದು ಸೈನ್ ಹಾಕೊಟ್ರೆ ನಿಮ್ಮ ಮಗ ಪರ್ಮಿಷನ್ ಕೊಡ್ತಾರೆ. ಓ, ಲೆಟರು ಬರ್ಕೊಂಡ್ಬಿಟ್ಟಿದ್ರ? ನನ್ನ ಮಗ ನನ್ನ ಮಾತು ಕೇಳಲೇಬೇಕು. ಆಫ್ಟರ್ ಆಲ್ ಯಾವನು ಮುಟ್ಟಿದಾನ ಅವನು? ಅವನ ಏನ್ ತಾತ ಅವ್ರದ್ದು ಅವರೇ ಬೈಕೋತವ್ರೆ. ಇವ್ರು ಸೈನ್ ಹಾಕಿದ್ರೆ ಕೆಲಸ ಆಗುತ್ತೆ ತಾನೆ? ಸೈನ್ ಹಾಕಿದ್ರೆ ಕೆಲಸ ಆಗುತ್ತಾನೆ? ನನ್ನ ಮಾತು ಡೌಟ್ ಮಾಡ್ತೀಯ? ನಾನು ಯಾರು ಅಂತ ತಿಳ್ಕೊಂಡ್ರೆ ನಿಮಗೆ ಹೆಂಗ್ ಗೊತ್ತಾಗ್ಬೇಕು? ನನಗೆ ಗೊತ್ತಾಗಿಲ್ಲ ನಾನು ಯಾರು ಅಂತ. ಕೋಪ ಮಾಡ್ಕೋಬೇಡಿ ತಾತ, BP ರೈಸ್ ಆಗುತ್ತೆ. ಅದಕ್ಕೊಂದು ಸೈನ್ ಹಾಕ್ಬಿಡಿ.
ಕಾಡಲ್ಲಿ ಯಾವ ಪ್ರಾಣಿ ಬಗ್ಗೆ ರಿಸರ್ಚ್ ಮಾಡ್ತೀರಿ? ನಾವು ಪ್ರಾಣಿ ಮೇಲಾದ್ರೂ ಮಾಡ್ತೀವಿ, ಪಕ್ಷಿ ಮೇಲಾದ್ರೂ ಮಾಡ್ತೀವಿ. ಅದೆಲ್ಲ ನಿನಗ್ಯಾಕ? ನಿನಗೆ ಎಣ್ಣೆ ಹಾಕ್ಸಿದೀವಿ, ಅದಕ್ಕೆ ನೀನ್ ಸೈನ್ ಹಾಕಿದ್ಯಾ, ಅಲ್ಲಿಗೆ ನಿನ್ ಹಕ್ಕ ನೀನ್ ಮಾರ್ಕೊಂಡಿದ್ಯಾ. ಮಿಕ್ಕಿರೋ ಎಣ್ಣೆ ಓವರ್ ಬಿಲ್ಡಪ್ ಕೊಡ್ತಾನೆ, ಓವರ್ ಬಿಲ್ಡಪ್. ಬನ್ರ ಚಲೋ ಭಯ.